ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇವತ್ತು ನಾನು ಕೀರಾ ಸೊಪ್ಪಿನ ಪಪ್ಪು ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಕೀರಾ ಸೊಪ್ಪು ತುಂಬಾ ಫೈಬರ್ ಕಂಟೆಂಟ್ ಇರುವಂತಹ ಈ ಸೊಪ್ಪು, ಹಾಗೆ ಇದರಲ್ಲಿ ವಿಟಮಿನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಐರನ್ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಕೀರಾ ಸೊಪ್ಪಿನ ಪಪ್ಪು ಹೇಗೆ ಮಾಡೋದು, ನಾವು ನಮ್ಮ ಮನೆಯಲ್ಲಿ ಈ ಕೀರಾ ಸೊಪ್ಪಿನ ಪಪ್ಪು ಹೇಗೆ ಮಾಡ್ತೀವಿ, ಹಾಗೆ ಏನೆಲ್ಲ ಮಸಾಲೆಯನ್ನು ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ತಡ ಮಾಡೋದು ಬೇಡ, ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡುವ. ಬನ್ನಿ ಹಾಗಾದರೆ ರೆಸಿಪಿನ ನೋಡ್ಕೊಳ್ತಾ ಹೋಗುವ. ಮೊದಲಿಗೆ ಇಲ್ಲಿ ಒಂದು ಕಟ್ಟು ಕೀರೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ನೋಡಿ, ಒಂದು ತೂತಿರೋ ಪಾತ್ರೆಗೆ ಹಾಕಿದ್ದೀನಿ, ಯಾಕೆಂದರೆ ಅದರ ನೀರೆಲ್ಲ ಸೋಸಿ ಹೋಗುತ್ತೆ, ಅದಕ್ಕೋಸ್ಕರ ಇದರಲ್ಲಿ ಇಟ್ಟಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು ಅರ್ಧ ಕಪ್ ಆಗುವಷ್ಟು, ನೋಡಿ ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಈ ಹೆಸರು ಬೇಳೆ ಜೊತೆ ಒಂದು 2 ಹುಳಿ ಟೊಮೆಟೊನ ತಗೊಂಡಿದ್ದೀನಿ. ಅದರ ಜೊತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಲಿಕ್ಕೆ ಇಡಬೇಕು, ಅಂದರೆ ಒಂದು 2 ವಿಜಿಲ್ ನಾನು ಇದರಲ್ಲಿ ಕೂಗಿಸ್ತೀನಿ. ಇವಾಗ ಹೆಸರು ಬೇಳೆಯಲ್ಲಿ ಬೇಯಬೇಕಾದ್ರೆ ನಾನಿಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು 1 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1 ಸ್ಪೂನು, ಅಂದರೆ ಇದು ನಾನು ನೀರುಳ್ಳಿ ಬಿಸಿ ಮಾಡಿದ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ನೋಡಿ ಈ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಇಲ್ಲಿ ಬಿಸಿಯಾಗಿದೆ. ಈಗ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಒಂದು 6 ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವು 3ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಉದ್ದಿನ ಬೇಳೆ ಇದೆಯಲ್ಲ, ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ನೋಡಿ ಇಲ್ಲಿ ಚೆನ್ನಾಗಿ ಈಗ ಇದು ಫ್ರೈ ಆಗಿದೆ. ಇವಾಗ ಇಷ್ಟು ಸಾಕು ಫ್ರೈ ಆದದ್ದು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ, ಅಂದರೆ ಇದು ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ನಾನು ಹುರಿದಿಟ್ಟಿರುವಂತಹ ಮೆಣಸಿನಕಾಯಿ, ಉದ್ದಿನ ಬೇಳೆ ಹಾಗೆ ಕರಿಬೇವು ಸೊಪ್ಪು ಜೊತೆ 1 ಸ್ಪೂನ್ ಆಗುವಷ್ಟು ಜೀರಾನ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಾನ ಫ್ರೈ ಮಾಡ್ಲಿಕ್ಕೆಲ್ಲ ಹಾಗೆ ಹಸಿನೇ ಹಾಕೋಬೇಕು. ಅದರ ಜೊತೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಇವೆಲ್ಲಾನು ಚೆನ್ನಾಗಿ, ಅಂದರೆ ಇದು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಸಾಕು, ಏನು ಜಾಸ್ತಿ ನಿಮಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋದೇನು ಬೇಡ, ತರ್ತರಿ ಆಗಿದ್ರೆ ಓಕೆ. ನೋಡಿ ಗೈಸ್, ಇಷ್ಟು ಅದಕ್ಕೆ ರುಬ್ಕೊಂಡು ಬಂದ್ರೆ ಸಾಕು, ಜಾಸ್ತಿ ನೈಸ್ ಪೇಸ್ಟ್ ಬೇಡ. ಹಾಗೆ ಈ ರುಬ್ಕೊಂಡು ಬಂದಿರುವ ಮಸಾಲೆ ಇದೆಯಲ್ಲ, ಅದಕ್ಕೇನೆ ಸ್ವಲ್ಪ ನಾನು ನೀರು ಹಾಕ್ಕೊಂಡೆ, ಅಂದರೆ ಮಿಕ್ಸಿ ತೊಳೆದ ನೀರನ್ನೇ ಹಾಕ್ಕೊಂಡಿರೋದು. ಸೊ ಇದು ಇವಾಗ ಈ ಮಸಾಲೆ ರೆಡಿ ಆಗಿದೆ. ನೆಕ್ಸ್ಟ್ ನಾವಿವಾಗ ಕೀರಾ ಸೊಪ್ಪಿನ ಪಪ್ಪು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ನೆಕ್ಸ್ಟ್ ಈಗ ನಾನು ಅದೇ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇದು ಇವಾಗ ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ಇವಾಗ ಈ ಕೀರಾ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕೀರಾ ಸೊಪ್ಪನ್ನು ಇದರ ಜೊತೆ ಸ್ವಲ್ಪ ಹೊತ್ತು ಹಾಗೇನೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಇಂಗಿ ಹೋಗೋದೇನು ಬೇಕಾಗಿಲ್ಲ. ನೋಡಿ ನಾನು ಸೊಪ್ಪು ಹಾಕೊಂಡಾಗ ಎಷ್ಟು ಸೊಪ್ಪಿತ್ತಲ್ವಾ, ಈ ಸೊಪ್ಪಿದು ಕತೆ ಇಷ್ಟೇ. ಎಷ್ಟು 1 ಕಟ್ಟು ಸೊಪ್ಪು ಜಾಸ್ತಿ ಇದ್ರೂ ಕೂಡ ಅದು ಬೇಯ್ತಾ ಒಂದು ಇಡಿಯಷ್ಟು, ಅಂದರೆ ಸ್ವಲ್ಪನೇ ಆಗಿ ಹೋಗ್ತದೆ. ಸೊ ನೋಡಿ ಇದು ಇವಾಗ ಕೀರಾ ಸೊಪ್ಪು ಇದರ ಜೊತೆ ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಈ ಕೀರೆ ಸೊಪ್ಪಿದು ಹಸಿ ವಾಸನೆ ಇದೆಯಲ್ಲ, ಅದು ಹೋಗುವವರೆಗೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು ಇದರಲ್ಲೇ. ಬೇಕಿದ್ರೆ ನಿಮಗೆ ಬೇಯುವಾಗ ಏನಾದರೂ ಡ್ರೈ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿ, ಸ್ವಲ್ಪ ಹೊತ್ತು ಬೇಯಿಸಿದರೆ ಸಾಕು. ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಹಾಗೆ ಈ ಕೀರೆ ಸೊಪ್ಪನ್ನು ವಾರಕ್ಕೆ ಒಮ್ಮೆಯಾದರೂ ಈ ಥರ ಅಡುಗೆ ಮಾಡಿ ತಿನ್ನಬೇಕು, ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದು ಇವಾಗ ಬೆಂದಾಯಿತು. ಹಾಗೆ ಇಲ್ಲಿ ನೋಡೋದಾದರೆ ನಾನು ಕುಕ್ಕರಲ್ಲಿ ಹೆಸರು ಬೇಳೆ ಟೊಮೆಟೊ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೆಲ್ಲ, ಸೊ ಅದೀಗ ಬೆಂದು ಈಗ ತಣ್ಣಗೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಹೆಸರು ಬೇಳೆ ಫುಲ್ಲು ಸ್ಮ್ಯಾಶ್ ಆಗಿದೆ, ಹಾಗೆ ಟೊಮೆಟೊ ಕೂಡ ಚಂದ ಬೆಂದಿದೆ.
ಇವಾಗ ಬೇಯಿಸಿಟ್ಟಿರೋ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತರ್ತರಿಯಾಗಿ ಈ ಥರ ರುಬ್ಕೊಂಡು ಬರಬೇಕು. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೊಂಡು ಬಂದರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ. ಈ ಬಾಣಲೆ ಈಗ ಬಿಸಿ ಆಗ್ತಿರ್ಬೇಕಾದ್ರೆ ಇಲ್ಲಿ ನಾನು ಗ್ರೈಂಡ್ ಮಾಡಿ ತಂದಿರುವಂತಹ ಈ ಸೊಪ್ಪಿದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಇದರ ಜೊತೆ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪು ಇವಾಗ ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಟಿದ್ದಂತಹ ಈ ಉದ್ದಿನ ಬೇಳೆ ಮೆಣಸಿನಕಾಯಿ ಮಸಾಲೆ ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಅದರ ಜೊತೆ ಸ್ವಲ್ಪ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಇದಿಷ್ಟು ಕುದಿ ಬರ್ತಾ ಇರಬೇಕಾದ್ರೆ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕಿದ್ಮೇಲೆ 2 ನಿಮಿಷ ಇದರಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇದು ಇವಾಗ ಸೊಪ್ಪು ಮಸಾಲೆ ಜೊತೆ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು. ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಹೆಸರು ಬೇಳೆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಒಂದ್ಸಲ. ಆಮೇಲೆ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಉಪ್ಪು ಕೂಡ ಹಾಕೋಬೇಕು. ಆಲ್ಮೋಸ್ಟ್ ಕೀರೆ ಸೊಪ್ಪಿದು ಪಪ್ಪು ರೆಡಿ ಆಗಿದೆ. ಇವಾಗ ಇದನ್ನೊಂದು ಸ್ವಲ್ಪ ಹೊತ್ತು 1-2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೇನೆ ಬೇಯಿಸಬೇಕು. ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪು ಕೂಡ ಹಾಕೊಂಡಿದ್ದೀನಿ. ಸೊ ಇವಾಗ ಮುಚ್ಚಳನ ನಾನು ತೆಗಿತಾ ಇದ್ದೀನಿ 2 ನಿಮಿಷ ಆದಮೇಲೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಘಮ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಫೈನಲಿ ಕೀರೆ ಸೊಪ್ಪಿದು ಪಪ್ಪು ರೆಡಿ ಆಗಿದೆ. ಸೊ ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಡಬೇಕು. ಹಾಗೆ ಈ ಕೀರೆ ಸೊಪ್ಪಿದು ಪಪ್ಪು ಯಾರಿಗೆಲ್ಲ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇಲ್ಲಿ ಒಗ್ಗರಣೆಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ, ಒಗ್ಗರಣೆ ತವ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೊಂಡಿದ್ದೀನಿ. ಅದರ ಜೊತೆ 1 ಸ್ಪೂನು ಸಾಸಿವೆನ ಅಂದರೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಈ ಸಾಸಿವೆ ಚಿಟಪಟ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3 ಮೆಣಸನ್ನು ನೋಡಿ, ಬ್ಯಾಡ್ಗೆ ಮೆಣಸು, ಇದು ಖಾರ ಇಲ್ಲ. ನಂತರ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿದೆ ನಾನು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದರ ಬಿಸಿಗೇನೆ ಇದು ಚೆನ್ನಾಗಿ ಒಗ್ಗರಣೆ ರೆಡಿ ಆಯಿತು. ಸೊ ಇದನ್ನು ಇವಾಗ ನಾನು ಕೀರೆ ಸೊಪ್ಪಿದು ಪಪ್ಪುಗೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಸೊ ಎಷ್ಟು ಚಂದ ಕಾಣ್ತಾ ಇದೆ, ಹಾಗೆ ಕಲರ್ಫುಲ್ ಆಗಿ ಕೂಡ ಇದೆ ಅಲ್ವಾ. ಸೊ ಹಾಗೆ ಕಲರ್ಫುಲ್ಲೇ ಅಲ್ಲ, ಇದು ತುಂಬ ರುಚಿಯಾಗಿ ಕೂಡ ಇದೆ. ಈಗ ಇದು ಅಂತೂ ವೈಟ್ ರೈಸ್ ಜೊತೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ನಿಮಗೆ ಇಡ್ಲಿ ಕೂಡ ಇದರಲ್ಲಿ ತಿನ್ಬಹುದು, ದೋಸೆ ಕೂಡ ತಿನ್ಬಹುದು, ಹಾಗೆ ಚಪಾತಿ ಕೂಡ ತಿನ್ಬಹುದು. ಸೊ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ಹೌದು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ, ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಣ ಏನೂ ಹೋಗಲ್ಲ, ಓಕೆನಾ. ಹಾಗೆ ಅಲ್ಲೇ ಹತ್ತಿರದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಂದು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿನ ಕೂಡ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕೂಡ ಬಂದು ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ನನಗೆ, ಓಕೆನಾ. ಹಾಗೆ ನನ್ನ ವಿಡಿಯೋಗೆ ಆದಷ್ಟು ಲೈಕ್ ಕೂಡ ಕೊಡಿ, ಕಮೆಂಟ್ ಕೂಡ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ. ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.